22-4-2026 ಕೋಲಾರ ನಗರದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಂ ಚಂದ್ರಮೌಳಿರವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ನಾವು ಇಂದು ತಮ್ಮ ಮುಂದೆ ಬಂದಿರುವುದು ಕೇವಲ ಒಬ್ಬ ವ್ಯಕ್ತಿಯ ಪರವಾಗಿ ಅಲ್ಲ, ಬದಲಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕಾಗಿ ದಶಕಗಳ ಕಾಲ ಸುದೀರ್ಘವಾಗಿ ಬೆವರು ಸುರಿಸಿದ ಒಬ್ಬ ಪ್ರಾಮಾಣಿಕ ಹೋರಾಟಗಾರ ಹಾಗೂ ಹಿರಿಯ ಮುಖಂಡರಾದ ಶ್ರೀ ನಜೀರ್ ಅಹಮದ್ ರವರಿಗೆ ಆಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅವರ ಮೇಲೆ ಬಂದಿರುವ ಆರೋಪಗಳನ್ನು ಮರುಪರಿಶೀಲಿಸಿ ಅವರಿಗೆ ನೀಡಲಾಗಿದ್ದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯನ್ನು ಮರು ನೇಮಕ ಮಾಡಲು ತಮ್ಮ ಮಾಧ್ಯಮಗಳ ಮುಖಾಂತರ ವರಿಷ್ಠರಿಗೆ ಮನವರಿಕೆ ಮಾಡಲು ಬಂದಿದ್ದೇವೆ. ನಜೀರ್ ಅಹಮದ್ ರವರು ಮೂಲತಃ ಕೋಲಾರ ಜಿಲ್ಲೆ ಕೆಜಿಎಫ್ನವರಾಗಿದ್ದು, ಅವರು ಸಣ್ಣ ವಯಸ್ಸಿನಲ್ಲಿಯೇ ರಾಜಕಾರಣಕ್ಕೆ ಬಂದವರು. ಅವರು ವಿದ್ಯಾರ್ಥಿ ಜೀವನದಲ್ಲೇ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಎನ್ಎಸ್ಯುಐನಲ್ಲಿ ಕೆಲಸ ಮಾಡಿ 1990ರಲ್ಲಿ ಕರ್ನಾಟಕ ಯುವ ಕಾಂಗ್ರೆಸ್ ಸಮಿತಿಯ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ನಂತರ ಪಕ್ಷದ ಕೆಪಿಸಿಸಿ ಪ್ರಧಾನ ಹುದ್ದೆಗಳಾದ ಉಪಾಧ್ಯಕ್ಷರಾಗಿ, ಪ್ರಧಾನ ಕಾರ್ಯದರ್ಶಿಗಳಾಗಿ, ಇನ್ನು ಹಲವಾರು ಉನ್ನತ ಸಮಿತಿಗಳಲ್ಲಿ ಕೆಲಸ ಮಾಡಿ ಪಕ್ಷದ ಆಂತರಿಕ ನಿರ್ಧಾರಗಳಲ್ಲಿ ಭಾಗಿಯಾಗಿ ರಾಜ್ಯಾದ್ಯಂತ ಪಕ್ಷ ಸಂಘಟನೆಗೆ ಹಗಲಿರುಳು ಶ್ರಮಿಸಿದವರು. ಬೆಂಗಳೂರಿನ ಬಿನ್ನಿ ಮಿಲ್ ಕ್ಷೇತ್ರದಲ್ಲಿ 1980ರಲ್ಲಿ ಪ್ರಪ್ರಥಮವಾಗಿ ವಿಧಾನಸಭೆಗೆ ಆಯ್ಕೆಯಾಗಿ ನಂತರ ಸಚಿವರಾಗಿ ಸುದೀರ್ಘವಾಗಿ 5 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಹಾಗೂ 2023ರಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದಂತವರು. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಸೂಚಿಸಿದಂತೆ 2023ರ ತೆಲಂಗಾಣ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಸುಮಾರು 8 ದಿನಗಳ ಕಾಲ ತೆಲಂಗಾಣದಲ್ಲಿಯೇ ಉಳಿದುಕೊಂಡು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ಶ್ರಮಿಸಿದವರು. ಹಾಗಾಗಿ ನಜೀರ್ ಅಹಮದ್ ರವರು ಕೇವಲ ಒಬ್ಬ ರಾಜಕಾರಣಿಯಲ್ಲ, ಅವರು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯನ್ನು ಕಟ್ಟಿ ಬೆಳೆಸಿದವರು. ಇತ್ತೀಚೆಗೆ ನಡೆದ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮುಸಲ್ಮಾನ್ ಅಭ್ಯರ್ಥಿಗೆ ಟಿಕೆಟ್ ನೀಡದಿದ್ದಕ್ಕೆ ಅಸಮಾಧಾನಗೊಂಡು ಅವರು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಸಮರ್ಥ್ ಮಲ್ಲಿಕಾರ್ಜುನ್ ಅವರ ಪರ ಪ್ರಚಾರ ಮಾಡದೆ ದೂರ ಉಳಿದಿದ್ದಕ್ಕಾಗಿ ಉಂಟಾದ ಗೊಂದಲಗಳಿಂದ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅವರ ಮೇಲೆ ಬಂದಿರಬಹುದಾದ ಆರೋಪಗಳನ್ನು ಗಣನೆಗೆ ತೆಗೆದುಕೊಂಡು ಅವರ ಗೌರವಾನ್ವಿತ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯನ್ನ ವಾಪಸ್ ಪಡೆದಿರುತ್ತಾರೆ. ಆದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತ ಮತದಾರರು ಇದ್ದು, ಅಲ್ಲಿನ ಸ್ಥಳೀಯ ಅಲ್ಪಸಂಖ್ಯಾತ ನಾಯಕರು ಮುಸಲ್ಮಾನರ ಸಮುದಾಯಕ್ಕೆ ಪಕ್ಷದ ಟಿಕೆಟ್ ಕೊಡಿಸಲು ನಜೀರ್ ಸಾಹೇಬರ ಮೇಲೆ ಒತ್ತಡ ಹಾಕಿ ಅವರ ಸಮುದಾಯಕ್ಕೆ ಟಿಕೆಟ್ ನೀಡದಿರುವುದರಿಂದ ಸಿಟ್ಟಿಗೆದ್ದ ಸಮುದಾಯದವರು ಒಂದು ಕಡೆ ಆದರೆ, ಶತಾಯಗತಾಯ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತರ ಮುಖಂಡರನ್ನ ಮನವೊಲಿಸಲು ಪಕ್ಷದ ವರಿಷ್ಠರ ಒತ್ತಡ ಮತ್ತೊಂದು ಕಡೆ. ಒತ್ತಡ ಹೆಚ್ಚಾಗುತ್ತಿದ್ದಂತೆ ನಜೀರ್ ಸಾಹೇಬರು ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಪ್ರಚಾರದ ಕಡೆ ಹೋಗದೆ ಬಾಗಲಕೋಟೆ ವಿಧಾನಸಭಾ ಚುನಾವಣೆಯತ್ತ ಹೋಗಿದ್ದೇ ಘೋರ ಅಪರಾಧವಾದಂತೆ ಗ್ರಹಿಸಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡಿರುವುದು. ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರಿಸ್ಥಿತಿ ಹೇಗಿದೆ ಎಂದರೆ, ವಿಪಕ್ಷದವರ ಕೈಗೆ ದೊಣ್ಣೆಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದವರಾದ ತಮ್ಮ ತಲೆಗಳನ್ನು ಅವರ ಮುಂದಿಟ್ಟಂತಾಗಿದೆ. ಇದರಿಂದ ಪಕ್ಷವನ್ನ ಬೂತ್ ಮಟ್ಟದಿಂದ ಸಂಘಟಿಸಲು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂಬ ವಿಚಾರದ ಬಗ್ಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಚಿಂತಿಸಬೇಕಾಗಿರುತ್ತದೆ. 2023ರಲ್ಲಿ ನಡೆದ ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ 60% ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರ ಮತ ಚಲಾಯಿಸಲು ಮುಖ್ಯ ಕಾರಣ ಶ್ರೀ ನಜೀರ್ ಅಹಮದ್ ರವರಾಗಿರುತ್ತಾರೆ. ಆದರೆ ಇಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರು ತೆಗೆದುಕೊಂಡ ನಿರ್ಣಯ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಸೂಚಿಸಿದ್ದು ಹಾಲು ಅನ್ನ ಎಂಬಂತಹ ಸ್ಥಿತಿಗೆ ನಾವು ತಲುಪಿದ್ದೇವೆ. ದೇಶದಲ್ಲಿ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ ಹಾಗೂ ಇನ್ನುಳಿದ 8 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರುವುದು ಬಿಟ್ರೆ ಉಳಿದಂತೆ ದೇಶದ ಎಲ್ಲಾ ರಾಜ್ಯಗಳಲ್ಲಿ ನಮ್ಮ ವಿರೋಧಿ ಪಕ್ಷ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಅಧಿಕಾರದಲ್ಲಿದೆ. ಪಕ್ಷ ಇಂತಹ ಸಂಕಷ್ಟದಲ್ಲಿರುವ ಸಮಯದಲ್ಲಿ ನಜೀರ್ ಅಹಮದ್ ರವರ ಮೇಲೆ ಇಂತಹ ಗೊಂದಲದ ಶಿಸ್ತು ಕ್ರಮ ಪಕ್ಷಕ್ಕೆ ಬೇಕೆ? ನಜೀರ್ ಅಹಮದ್ ರವರ ಮೇಲೆ ಆರೋಪಗಳು ಬಂದ ಕೂಡಲೇ ಪಕ್ಷದ ವರಿಷ್ಠರು ಅವರನ್ನ ಕರೆಸಿ 4 ಗೋಡೆಗಳ ಮಧ್ಯೆ ಕೂತು ಬಗೆಹರಿಸಿಕೊಳ್ಳುವ ಸಮಸ್ಯೆಯನ್ನ ಶಿಸ್ತು ಕ್ರಮ ಹೆಸರಿನಲ್ಲಿ ಬೀದಿಗೆ ತಂದು ನಿಲ್ಲಿಸುವಂತಹ ಅವಶ್ಯಕತೆ ಇತ್ತೆ ಎಂಬುದನ್ನು ಪಕ್ಷದ ವರಿಷ್ಠರು ಮನಗಾಣಬೇಕಾಗಿದೆ. 2023ರ ಕರ್ನಾಟಕ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 136 ಕ್ಷೇತ್ರಗಳಲ್ಲಿ ಗೆದ್ದು ಭಾರಿ ಬಹುಮತದಿಂದ ರಾಜ್ಯದಲ್ಲಿ ಅಧಿಕಾರ ಹಿಡಿಯಲು ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗದವರಿಂದಲೇ ಸ್ಪಷ್ಟ ಬಹುಮತ ಬಂದಿರುವುದು ಎಂಬುವ ಸತ್ಯ ಎಲ್ಲರಿಗೂ ತಿಳಿದಿರುವ ವಿಚಾರ.
ನಜೀರ್ ಅಹಮದ್ ರವರು ಕೇವಲ ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮಾತ್ರ ನಾಯಕರಲ್ಲ, ಬಹುಸಂಖ್ಯಾತ ಮತದಾರರು ಹೊಂದಿರುವ ದಲಿತರಿಗೂ ಸಹ ನಾಯಕರು. ನಮ್ಮ ಸಮುದಾಯದ ಏಳಿಗೆಗಾಗಿ ಸಾಕಷ್ಟು ಕೊಡುಗೆಗಳನ್ನು ಸಹ ಅವರು ನೀಡಿದ್ದಾರೆ. ಹಾಗಾಗಿ ನಾವು ತಮ್ಮ ಮುಂದೆ ಕಾಂಗ್ರೆಸ್ ಪಕ್ಷದ ವರಿಷ್ಠರ ವಾಸ್ತವದ ಬಗ್ಗೆ ತಿಳಿಸಲು ಬಂದಿದ್ದೇವೆ. ನಜೀರ್ ಅಹಮದ್ ರವರು ಗೌರವಾನ್ವಿತ ಹುದ್ದೆಯನ್ನು ವಾಪಸ್ ಪಡೆದುಕೊಂಡಿರುವುದು ನೋಡಿದರೆ ಕಾಂಗ್ರೆಸ್ ಪಕ್ಷದ ಪರ ಚುನಾವಣೆಗಳಲ್ಲಿ ಸಂಪ್ರದಾಯದಂತೆ ಅಹಿಂದ ವರ್ಗಗಳು ಮತ ಚಲಾವಣೆ ಮಾಡಿಕೊಂಡು ಬಂದಿರುವ ಸಂಪ್ರದಾಯವನ್ನ ಸ್ವಪಕ್ಷದವರೇ ಒಂದು ಸಮುದಾಯವನ್ನ ಅಂದರೆ ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ಳಬಹುದೆಂಬ ಆತಂಕ ನಮ್ಮಲ್ಲಿ ಮೂಡಿದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಈ ಕೂಡಲೇ ನಜೀರ್ ಅಹಮದ್ ಸಾಹೇಬರ ಮೇಲೆ ಬಂದಿರುವ ಆರೋಪಗಳನ್ನು ಮರುಪರಿಶೀಲಿಸಿ ಅವರಿಂದ ವಾಪಸ್ ಪಡೆದಿರುವ ಗೌರವಾನ್ವಿತ ಹುದ್ದೆಯನ್ನು ಮರು ನೇಮಕ ಮಾಡಿಕೊಡಬೇಕೆಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಕೋಲಾರ ಜಿಲ್ಲಾ ದಲಿತ ಮುಖಂಡರುಗಳಾದ ನಾವುಗಳು ಒತ್ತಾಯಿಸುತ್ತಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ಕಾರ್ಯಕಾರಿಣಿ ಸದಸ್ಯರಾದ ಎಸ್ಪಿ ಗೋವಿಂದರಾಜ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಾರೆ ಹೊಸಹಳ್ಳಿ ನಾರಾಯಣಪ್ಪ, ದಲಿತ ಮುಖಂಡರಾದ ಸಿ ವೆಂಕಟೇಶ್ ಹಾಗೂ ಎಂ ವೆಂಕಟೇಶ್ ಮೂರ್ತಿರವರು ಪಾಲ್ಗೊಂಡಿದ್ದರು. ಸ್ವತಂತ್ರ ಬಂದಾಗ್ಲಿಂದ ಇದುವರೆಗೂ ಕಾಂಗ್ರೆಸ್ ಪಕ್ಷ ದಲಿತರು ನಾವು ಮತ್ತೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಕಾಂಗ್ರೆಸ್ ಪರವಾಗಿ ಮತ ಹಾಕೊಂಡ್ ಬಂದಿರ್ತಕ್ಕಂಥದ್ದು ಸತ್ಯನೇ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ಅದೇ ರೀತಿ ನಮಗೂ ಸ್ಥಾನಮಾನಗಳು ಕೊಟ್ಟು ನಮಗೂ ಗೌರವಾನ್ವಿತವಾಗಿ ನಡ್ಸ್ಕೊಂಡಿದೆ. ಅಕಸ್ಮಾತ್ ನಡ್ಸ್ಕೊಳ್ಳಿಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಅಹಿಂದ ವರ್ಗದವ್ರು ಉಳಿತಾ ಇರ್ಲಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅಹಿಂದ ವರ್ಗಗಳು ಉಳಿದಿದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಕೂಡ ಅದೇ ರೀತಿ ಗೌರವಾನ್ವಿತವಾಗಿ ನಡ್ಸ್ಕೊಂತ ಇದೆ ಅಹಿಂದ ವರ್ಗಗಳನ್ನ. ಇದೇನು ಆಗ್ಬಾರ್ದಾಗಿತ್ತು. ನಜೀರ್ ಅಹಮದ್ ಸಾಹೇಬ್ರ ಮೇಲೆ ಬಂದಿರತಕ್ಕಂತ ಆರೋಪಗಳು, ಒಂದು ಕಡೆ ಸಮುದಾಯನ ಕನ್ವಿನ್ಸ್ ಮಾಡೋದು, ಮತ್ತೊಂದು ಕಡೆ ಮಾಡೋದ್ರಲ್ಲಿ ಒಂದು ಏನು ಕೆಲವು ಪಾರ್ಟಿ ಪರವಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಆ ಸಮುದಾಯನ ಓಲೈಸುವಂತ ಸಂದರ್ಭದಲ್ಲಿ ಕೆಲವು ಮಾತುಗಳು ಹೇಳ್ಬೇಕಾಗಿರ್ತದೆ. ಅಂತಂದೇ ಸಾಕ್ಷ್ಯಾಧಾರಗಳು ಅಂತ ಹೇಳ್ಬಿಟ್ಟು ಕೆಲವ್ರು ಎತ್ಕೊಂಡೋಗಿ ವರಿಷ್ಠರು ಕೊಟ್ಟುಬಿಟ್ಟು ವರಿಷ್ಠರ ಕಡೆಯಿಂದ ಈ ತರ ಮಾಡುವಂತದ್ದು ಇದೆಲ್ಲ ನಡೆದಿದೆ. ನಾವು ಯಾರ್ದು ತಪ್ಪು ಸರಿ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಕಾರಣ ಏನು ಅಂತಂದ್ರೆ ನಾವು ತಪ್ಪು ಸರಿ ಮಾತಾಡಕ್ ಹೋದ್ರೆ ನಮ್ಮ ಪಕ್ಷಕ್ಕೆ ತೊಂದರೆ ಆಗುತ್ತೆ. ಪಕ್ಷಕ್ಕೆ ತೊಂದರೆ ಆಗ್ಬಾರ್ದು. ಪಕ್ಷ ಬಲಿಷ್ಠವಾಗಿ ಕಟ್ಟಬೇಕು. 2028ರಲ್ಲಿ ದೇಶ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದೇಶಕ್ಕೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ನಮ್ಮಿಂದ ಗೊಂದಲ ಆಗ್ಬಾರ್ದು, ನಮ್ಮಿಂದ ಗೊಂದಲ ನಿವಾರಣೆ ಆಗ್ಬೇಕು ಅಂತ ಹೇಳೋದಕ್ಕೆ